ಲೋಕ ಕಲ್ಯಾಣಕ್ಕಾಗಿ ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಿಂದ ಶ್ರೀ ತಿಂತಣಿ ಮೌನೇಶ್ವರ ದೇವಸ್ಥಾನದವರೆಗೆ ಸರ್ವಧರ್ಮ ಪಾದಯಾತ್ರೆ. ಹೌದು, ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಿಂದ ಶ್ರೀ ತಿಂತಣಿ ಮೌನೇಶ್ವರ ದೇವಸ್ಥಾನಕ್ಕೆ ಸರ್ವಧರ್ಮದ ವತಿಯಿಂದ ಭಕ್ತಿಪೂರ್ವಕ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ರವಿಮುತ್ಯ ದೇವಾಪುರ ಹಾಗೂ ಶ್ರೀ ನಾಗರಾಜಮುತ್ಯ ದೇವಾಪುರ ಅವರ ದಿವ್ಯ ನೇತೃತ್ವದಲ್ಲಿ ಈ ಪಾದಯಾತ್ರೆ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಈ ಪಾದಯಾತ್ರೆಯಲ್ಲಿ ವಿವಿಧ ಧರ್ಮಗಳ ಭಕ್ತರು ಪಾಲ್ಗೊಂಡು ಶ್ರೀ ಮೌನೇಶ್ವರ ದೇವರ ಕೃಪೆಗೆ ಪಾತ್ರರಾದರು. ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಬಸವ ಮಾಲೆ ಧರಿಸಿದ ಮಲ್ಲಿಕಾರ್ಜುನ್ ರೆಡ್ಡಿ ಅಮ್ಮಾಪುರ ಅವರು ಮಾತನಾಡಿದರೆ ಒಮ್ಮೆ ಕೇಳೋಣ ಬನ್ನಿ. ಸುರಪುರ ತಾಲೂಕಿನ ದೇವಾಪುರ ಗ್ರಾಮದಿಂದ ರವಿ ಮುತ್ಯ ಮತ್ತು ನಾಗರಾಜ ಮುತ್ಯ ನೇತೃತ್ವದಲ್ಲಿ ಇವತ್ತು ಲೋಕ ಕಲ್ಯಾಣಕ್ಕಾಗಿ ಏನು ಪಾದಯಾತ್ರೆ ಹೊಂಟಿದ್ದಾರೆ. ಇವತ್ತು ನಿಜಕ್ಕೂ ಅನ್ನಿಸ್ತದೆ, ನಾವು ಹಿಂದೆ ಬಸವಣ್ಣನವ್ರ ಬಗ್ಗೆ, ತಿಂತಣಿ ಮೋನಪ್ಪ ಅವ್ರ ಬಗ್ಗೆ ಪ್ರವಚನ ಪುರಾಣೊಳಗೆ ಕೇಳ್ತಾ ಇದ್ದೀವಿ. ಇವತ್ತು ಸಾಕ್ಷಾತ್ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಾಗ ರವಿ ಮುತ್ಯ ನಾಗರಾಜ ಮುತ್ಯ ಎಂಥ ಗೌರವ ಮಾಡ್ಯಾರಂದ್ರೆ, ಇಲ್ಲಿ ಬಂದಿರತಕ್ಕಂಥ ಭಕ್ತರು ಹಿಂದೂ, ಮುಸ್ಲಿಮ್ಸ್, ಕ್ರೈಸ್ತ, ಸಣ್ಣವರು, ದೊಡ್ಡವರು, ಹಿಂದುಳಿದವರು, ಮೇಲವರು ಎಲ್ಲ ಜಾತಿಯವರು ಕಲಿಸ್ಯಾರ. ಯಾಕಂದರೆ ಈ ಶಕ್ತಿ ಇರುವಂಥದ್ದು ಬಸವಣ್ಣಗಿತ್ತು. ಸರ್ವಧರ್ಮ 12ನೇ ಶತಮಾನದಲ್ಲಿ ಸರ್ವಧರ್ಮ ಒಂದಾಗಿರುವಂಥದ್ದು ಭಾವಕ್ಕಿತ್ತು. ಅದು ಇವತ್ತು ಸಾಕ್ಷಾತ್ ನಮ್ಮ ರವಿ ಮುತ್ಯ ನಾಗರಾಜ ಮುತ್ಯ ತಪ್ಪಾಗಲಿಲ್ಲ ಅಂತ ನಾನು ಹೇಳ್ತೀನಿ. ಮತ್ತು ಇವತ್ತು ನಾವು ನೋಡ್ತೀವಿ ಎಲ್ಲೆಲ್ಲೋ ಮಠಗಳೊಳಗೆ ಏನೇನೋ ಕಾರ್ಯಕ್ರಮಗಳು ಎಲ್ಲ ಇವತ್ತು ಮಠದ ವಿಷಯ ಏನಾದ್ರೆ ರಾಜಕೀಯ ಬೆರಕಿ ಬಿಟ್ರೆ ಎಲ್ಲ ರಾಜಕಾರಣಿಗಳು ಅದಕ್ಕೇನಾದ್ರೂ ಮಠ ಕರದಾನ ಸಿಗುತ್ತೇನೋ, ನಾವೇನಾದ್ರೂ ರಾಜಕಾರಣಿಗಳಿಂದ ಫಾಲೋವರ್ಸ್ ಆಗ್ಬೇಕನ್ನ ಅಂದ್ಕೊಂಡು ಅವರು ಜಗದ್ಗುರು ಫೋಟೋ ಇರಂಗಿಲ್ಲ, ರಾಜಕಾರಣಿಗಳ ಫೋಟೋ ಇಟ್ಕೊಂಡು ಕಾರ್ಯಕ್ರಮ ಮಾಡುವಂಥ ಎಷ್ಟೋ ಗುರುಗಳ ಮಧ್ಯೆ ಇವತ್ತು ಏನೂ ಇಲ್ಲಾರ್ದ ಸ್ವಇಚ್ಛದಿಂದ ತಮ್ಮ ಒಂದು ಭಕ್ತಾದಿಗಳ ಸಂಖ್ಯೆ ನೋಡಿದ್ರೆ ಸುಮಾರು ಒಂದು 3,000 to 4,000 ಜನ ಇವತ್ತು ರಸ್ತೆ ಮೇಲೆ ಕಾಣಿಸ್ತಾ ಇದ್ದೇವೆ. ಇವತ್ತು ಇಷ್ಟಿದ್ರು ಕೂಡ ಇವತ್ತು ನಾವು ಯಾರು ಇದನ್ನ ನೋಡೋಕ್ಕಾಗ್ತಿಲ್ಲ. ನಾವು ಒಂದು ಸಲ ಕೇಳ್ತೀವಿ, ಬರೋಕ್ಕಾಗಿರಲ್ಲ, ಏನಾಯ್ತಪ್ಪ ನೋಡ್ಬೇಕಂತ ಬಂದ ನಿಜಕ್ಕೂ 3,000-4,000 ಜನ ಪಾದಯಾತ್ರೆ ಹೊಂಟದ. ಇಂಥ ಒಂದು ಲೋಕ ಕಲ್ಯಾಣಕ್ಕೆ ಅರ್ಥಪೂರ್ವವಾದಂಥ ಒಂದು ಪಾದಯಾತ್ರೆ ಐತಿ. ಈ ಪಾದಯಾತ್ರೆಯಿಂದ ಸಾಕಷ್ಟು ರೈತರಿಗೆ, ಸಾಮಾನ್ಯ ಜನರಿಗೆ ಒಂದು ಇಂಥ ಕೊರೋನಾ ದುಷ್ಟ ರೋಗಗಳನ್ನೆಲ್ಲ ದೂರ ತಡೆಗಟ್ಟುವಂಥ